ಅಕ್ಕರೆ ತಂಗಿಯ ತೊಟ್ಟಿಲಲ್ಲಿ ತೂಗಿ ಮುದ್ದಾಗಿ ಬೆಳೆಸಿದೆ ತಾಯಿ ಇಲ್ಲದ ತಬ್ಬಲಿ ಅಣ್ಣನಿಗೆ ತಾಯಂತೆ ನೀನಿದ್ದೆ ತಬ್ಬಲಿ ಅಣ್ಣನ ಒಬ್ಬನೇ ಮಾಡಿ ತೆರೆಯ ಮರೆಯಾದೆ ತಂಗಿ ತೆರೆಯ ಮರೆಯಾದೆ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಗಂಡನ ಮನೆಯ ಬಾಳನ್ನು ಬೆಳಗಲು ಹೋಗುವೆಯ ನೀ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಮಾವರ ಸೇವೆಯ ಮಾಡಿ ಅಕ್ಕರೆ ಸೊಸೆಯಾಗೂ ನೀ ಭಾವಮೈದರ ಮಾತಿಗೆ ನೀನು ತಲೆಬಾಗಿ ಬಾಳು ಅತ್ತೆ ಮಾವರ ಸೇವೆಯ ಮಾಡಿ ಅಕ್ಕರೆ ಸೊಸೆಯಾಗೂ ನೀ ಭಾವಮೈದರ ಮಾತಿಗೆ ನೀನು ತಲೆಬಾಗಿ ಬಾಳು ಗಂಡನ ಪಾದವೇ ಸೌಭಾಗ್ಯವೆನುತ ನೀ ಸುಖದಿ ಬಾಳು ನಿನ್ನ ಗಂಡನ ಪಾದವೇ ಸೌಭಾಗ್ಯವೆನುತ ನೀ ಸುಖದಿ ಬಾಳು ತಂಗಿ ನೀ ಸುಖದಿ ಬಾಳು ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ತವರಿನ ಋಣವು ತೀರಿತು ಎಂದು ಕಳವಳ ಪಡಬೇಡ ನೀ ಒಂದೇ ಕರುಳಿನ ಕುಡಿಗಳು ನಾವು ಎಂದು ಮರಿಬೇಡ ತವರಿನ ಋಣವು ತೀರಿತು ಎಂದು ಕಳವಳ ಪಡಬೇಡ ನೀ ಒಂದೇ ಕರುಳಿನ ಕುಡಿಗಳು ನಾವು ಎಂದು ಮರಿಬೇಡ ಸತ್ತಾಗ ತಾಯಿಗೆ ಕೊಟ್ಟಂತ ಭಾಷೆಯ ಎಂದು ಮರಿಲಾರೆ ನಾ ಸತ್ತಾಗ ತಾಯಿಗೆ ಕೊಟ್ಟಂತ ಭಾಷೆಯ ಎಂದು ಮರಿಲಾರೆ ತಂಗಿ ಕೈಯ ಬಿಡಲಾರೆ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಗಂಡನ ಮನೆಯ ಬಾಳನ್ನು ಬೆಳಗಲು ಹೋಗುವೆಯ ನೀ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ
ತಂಗಿ ಗೋವಿಂದ ರಾಜು ಇವರು ಸ್ಯಾಡ್ ಸಾಂಗ್ ಏನಾದ್ರು ಹಾಡಿದ್ರೆ ಅದೇ ಮೋಡಲ್ ಇರ್ತಾರೆ 2 ದಿನ. ಇಲ್ಲ ಮೇಡಮ್. ಶೋರ ಆಯ್ತಾ? ಹೌ ಆರ್ ಯು ಮೇಡಮ್? ಹೌ ಆರ್ ಯು ಹಂಗಂದ್ರೆ ಆರಾಮ? ಚೆನ್ನಾಗಿದ್ದೀರಾ? ಸಿಕ್ಕಾಪಟ್ಟೆ ಆರಾಮ. ಓಕೆ, ಈಗ ಆರಾಮಾಗಿದ್ದೀರಾ? ಅರ್ಚನಾ ಮ್ಯಾಮ್ ಪರ್ಫೆಕ್ಟ್ ಸ್ಟುಡಿಯೋ ಸಿಂಗಿಂಗ್ ಅಂದರೆ ಇದು. ಅತ್ತೆ ಮಾವರ ಸೇವೆಯ ಮಾಡಿ ಅಕ್ಕರೆ ಸೊಸೆಯಾಗೂ ನೀ. ಎಲ್ಲಿ ಯಾವುದನ್ನು ಎಷ್ಟು ಕಂಟ್ರೋಲ್ ಮಾಡಬೇಕು, ಹೈ ಪಿಚ್ಚಿಗೆ ಹೋದಾಗ ಹೇಗೆ ಕಂಟ್ರೋಲ್ ಮಾಡಬೇಕು, ಪದಗಳನ್ನು ಹೇಗೆ ಎಲ್ಲಿ ಉಸಿರು ತಗೋಬೇಕು, ಪದಗಳನ್ನು ಹೇಗೆ ಉಚ್ಚಾರ ಮಾಡಬೇಕು, ಎಷ್ಟು ಚೆನ್ನಾಗಿ ಹಾಡಿದ್ರಿ. ಭಾವನೆಗಳಂತೂ ಬಿಡಿ ಗೋವಿಂದರಾಜು, ಎಕ್ಸ್ಪರ್ಟ್ ನೀವು. ಅದ್ಭುತವಾಗಿ ಹಾಡಿದ್ರಿ, ತುಂಬ ಖುಷಿಯಾಯಿತು. ಹೀಗೆ ಚೆನ್ನಾಗಿ ಹಾಡ್ತಾಯಿರಿ, ಇನ್ನೂ ಹೆಚ್ಚು ಹೆಚ್ಚು ಚಾಲೆಂಜಿಂಗ್ ಹಾಡುಗಳನ್ನ ತೊಗೊಂಡು ಹಾಡ್ತಾಯಿರಿ. ಭಾವನೆಗಳಂತೂ ನೀವು ಅದ್ಭುತವಾಗಿ ಕೊಡ್ತೀರಿ, ತುಂಬಿ 100ಗೆ 200% ತುಂಬಿ ಕೊಡ್ತೀರಿ ಭಾವನೆಗಳು. ಆಮೇಲೆ ಈ ಹಾಡಲ್ಲಿ ಚರಣದಲ್ಲಿ ಒಂದು ಸಂಗತಿ ಮಾಡ್ತಾಯಿದ್ರಿ ನೀವು. ಆ ಸಂಗತಿಯನ್ನು ಮುಗಿಸಿ ಮತ್ತೆ ಆ 3ನೇ ಲೈನ್ ತಗೊಳ್ಳುವಾಗ ಎಷ್ಟು ಪರ್ಫೆಕ್ಷನಲ್ಲಿ ತಗೊಂಡ್ರಿ. ಆ ಸಂಗತಿನ ಎಷ್ಟು ಕ್ರಿಸ್ಪಾಗಿ ಹಾಡಿ, ಅದೊಂದು ಸಲ ಹಾಡಿ ಚರಣ 2ನೇ ಲೈನಲ್ಲಿ ಹಾಡ್ಬಿಟ್ಟು ಮತ್ತೆ ತಗೋತಿರಲ್ಲ, ಅದು ಶ್ರುತಿ ಕೊಡಿ, ಕೀಬೋರ್ಡ್ ಒಂಚೂರು ಕೊಡಿ. ಅತ್ತೆ ಮಾವರ ಸೇವೆಯ ಮಾಡಿ ಅಕ್ಕರೆ ಸೊಸೆಯಾಗೂ ನೀ. ಮೈದರ ಮಾತಿಗೆ ನೀನು ತಲೆಬಾಗಿ ಬಾಳು. ಗಂಡನ ಪಾದವೇ ಸೌಭಾಗ್ಯವೆನ್ನುತ್ತ ನೀ ಸುಖದಿ ಬಾಳು. ಅದೇ ತಾನ ಅಂದ್ಬಿಟ್ಟು ತಕ್ಷಣ ತಗೋತಿರಲ್ಲ, ಅದು ಎಷ್ಟು ಸೊಗಸಾಗಿ ಹಾಡಿದ್ರಿ. ವೆರಿ ಗುಡ್ ಗೋವಿಂದರಾಜು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ನಾನು ಏನಾದರೂ ತಪ್ಪಿರುತ್ತೇನೋ, ಹುಡುಕನೇನೋ ಅಂತ ನೋಡ್ತಾ ಇದ್ದೆ. ಹೋಗುವೆಯಾ ಅಂದ್ಬಿಡ್ತಾರೇನೋ, ಹೋಗುವೆಯಾ, ಅದು ಚೆನ್ನಾಗಿ ಹಾಡಿದ್ರಿ ಅಲ್ವಾ? ಇಲ್ಲ ಸರ್, ಅದನ್ನೇ ನೆನ್ಪಿಟ್ಕೊಂಡೇ ಬಂದೆ. ಹಕಾರ ಅದೆಲ್ಲ ಗಮನ ಹರಿಸ್ತಾ ಇದ್ದೀರಿ. ಅದೇ ಬೆಳವಣಿಗೆ ಅನ್ನೋದು. ಅದಕ್ಕೆ ಅಲ್ವಾ ಮೇಡಮ್ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದು? ಹಾಂ ಸರ್, ಹಿಂದಿನ ಎಪಿಸೋಡಲ್ಲೆಲ್ಲ ತಪ್ಪು ಮಾಡಿದ್ವಲ್ಲ, ಅದಕ್ಕೆ ತುಂಬಾ ಬೇಜಾರಾಗಿತ್ತು ಸರ್. ಯಾಕಂದರೆ ಮೇಡಮ್ ಅಷ್ಟು ಚೆನ್ನಾಗಿ ನನ್ನ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ತುಂಬ ಮನಸ್ಸಿಗೆ ಬೇಜಾರಾಗಿತ್ತು. ಎಷ್ಟು ಒಳ್ಳೆ ಬೆಳವಣಿಗೆ ಇದೆಲ್ಲ. ಥ್ಯಾಂಕ್ ಯು ಸರ್. ತುಂಬ ಒಳ್ಳೆ ಬೆಳವಣಿಗೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೇಮ್ಗಲ್ ಸರ್, 50 ವರ್ಷ ಹಿಂದೆ ಕರ್ಕೊಂಡು ಹೋಗ್ಬಿಟ್ರಿ ನೀವು. ಯಾಕಂದರೆ ಹಳ್ಳಿ ಕಡೆ ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮಾಡಿದಾಗ ಒಂದು ಸಂಪ್ರದಾಯ ಇತ್ತು. ಅಂದರೆ ಮದುವೆ ಆಗಿ ಎಲ್ಲ ಆಗುತ್ತೆ, ಆಮೇಲೆ ಅವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ತಾಯಿ ಅಥವಾ ಚಿಕ್ಕಮ್ಮ ಈ ವೀಳ್ಯದೆಲೆ ಇಟ್ಕೊಳ್ತಾರೆ, ವೀಳ್ಯದೆಲೆ ಅಡಿಕೆ ಇಟ್ಕೊಳ್ತಾರೆ. ಆಮೇಲೆ ಪ್ರತಿ ಮನೆಗೂ ಆ ಮನೆಗೆ ಹೋಗಿಬಿಟ್ಟು ಒಂದು 2 ವೀಳ್ಯದೆಲೆ ಅಡಿಕೆ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಈ ಕಡೆನೂ ಒಳ್ಳೋದು, ಆ ಕಡೆನೂ ಒಳ್ಳೋದೆ. ಭಾವನೆಗಳು ನೋಡಿ ಹೆಂಗಿರ್ತಾಯಿತ್ತು ಅಂದರೆ ಬೇರೆ ಊರಿಗೆ ಮದುವೆ ಮಾಡಿ ಕೊಡ್ತಾಯಿದ್ವಿ ಅಂತ ಹೇಳೋವಾಗ ಹೋಗಬೇಕಾದ್ರೆ ಆ ಒಂದು ಭಾವನೆಗಳು ಎಷ್ಟು ರೀತಿ ಬರ್ತಾಯಿತ್ತಂದರೆ, ಆಶೀರ್ವಾದ ಮಾಡಿ ಕಡೆಯವರೆಗೂ ಊರಿಂದ ಹೊರಗಡೆ ಹೋಗಿ ಕಳಿಸ್ಕೊಡೋವರೆಗೂ ಎಲ್ಲರೂ ಕಣ್ಣಲ್ಲಿ ನೀರಾಗ್ತದೆ. ಅಂದರೆ ನಮ್ಮೂರು ಹೆಣ್ಣು ಮಗು ಒಂದು ಇವತ್ತು ಬೇರೆ ಊರಿಗೆ ನಾವು ಕಳಿಸ್ಕೊಡ್ತಾಯಿದ್ವಿ ಅಂತೇಳಿ ಶುಭ ಹಾರೈಸಿ ಕಳಿಸ್ತಾಯಿದ್ರು. ಅದೇ ಅರ್ಥ ನಿಮ್ಮ ಹಾಡಲ್ಲಿ ಇದು. ತವರಿರನು ನಾವು ತೀರಿತು ಎಂದು ಕಳವಳ ಪಡಬೇಡ. ನಿಮ್ಮ ಹಾಡಲ್ಲಿ ನಿಮ್ಮ ಭಾವನೆಗಳಿಗೆ ಸರಿ ಹೊಂದತಕ್ಕಂಥ ಹಾಡು ನನಗೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತು. 50 ವರ್ಷ ಹಿಂದೆ ಕರ್ಕೊಂಡು ಹೋಯ್ತು. ನಮ್ಮ ಅಕ್ಕ ಅಥವಾ ನಮ್ಮ ಚಿಕ್ಕಮ್ಮ ಇವರೆಲ್ಲನೂ ಆಗ ಯಾವ ರೀತಿ ಅದನ್ನು ಊರಿಂದ ಕಳಿಸ್ಕೊಡ್ತಾಯಿದ್ರು ಮತ್ತು ಯಾವ ರೀತಿ ಕಣ್ಣೀರು ಆಗ್ತಾಯಿದ್ರು ಆಗಂತ ಭಾವನೆ ತಾನಾಗೇ ಹುಟ್ಟಿಬಿಡೋದು. ಅದು ನೆನಪು ಬಂತು. ಒಳ್ಳೆ ಗೀತೆ. ಇನ್ನೆಲ್ಲ ಕಾಮೆಂಟ್ಸು ಮೇಡಮ್ ಹೇಳಿದ್ದಾರೆ. ಒಳ್ಳೆಯದಾಗ್ಲಪ್ಪ ನಿಮಗೆ.